ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿ ಸುನಿಲ್ ವ್ಲಾಗ್ಸ್. ಇದು ಹಾದ್ವಿಕ್ ಬರ್ಡೇ ಹಿಂದಿನ ದಿನ. ಅವನ್ನ ಬೆಳಗ್ಗೆ ಸ್ಕೂಲಿಗೆ ಡ್ರಾಪ್ ಮಾಡಬೇಕಾದ್ರೆ ಸ್ವಲ್ಪ ಬೈದ್ಬಿಟ್ಟಿದ್ದೆ. ಅವ್ನು ಬೇಜಾರಾಗಿ ಹತ್ಕೊಂಡೇ ಹೋಗಿದ್ದ ಸ್ಕೂಲ್ಗೆ. ಮಧ್ಯಾಹ್ನ ಪಿಕಪ್ ಮಾಡಬೇಕಾದ್ರೆ ಅವ್ನಿಗೆ ಆ ಬೇಜಾರು ಗೊತ್ತಾಗಬಾರ್ದು ಅಂದ್ಬಿಟ್ಟು ಪ್ರೀ ಬರ್ಡೇ ಗಿಫ್ಟ್ ತೊಗೊಂಡೋಗಿದ್ದೆ. ಲಾಸ್ಟ್ ಮಂತಲ್ಲಿ ಒಂದು ಮಗು ಬರ್ಡೇ ಇತ್ತು. ಆವಾಗ ನಾನು ಸೇಮ್ ಗಿಫ್ಟ್ ತೊಗೊಂಡೋಗಿದ್ದೆ, ಗಿಟಾರ್ನ. ಅವ್ನು ಕೇಳ್ತಿದ್ದ, ಅಮ್ಮ ನನ್ನ ಹತ್ರ ಗಿಟಾರ್ ಇಲ್ಲ, ಪ್ಲೀಸ್ ಗಿಟಾರ್ ಕೊಡಿಸಿ ಅಂತ. ಅದಕ್ಕೆ ಹೇಗೋ ಕೇಳಿದ್ನಲ್ಲ ಅಂದ್ಬಿಟ್ಟು ಸ್ಕೂಲ್ಗೆ ಹೋಗ್ತಾನೆ ಗಿಫ್ಟ್ ತೊಗೊಂಡೋಗಿದ್ದ. ಅವ್ನಿಗೆ ತುಂಬ ಖುಷಿ ಆಯಿತು. ಅವತ್ತು ನೈಟೇ ಅವ್ನ ಬರ್ಡೇ ಇದ್ದಿದ್ದರಿಂದ ಸರ್ಪ್ರೈಸ್ ಗಿಫ್ಟು, ಶಾಕು, ಖುಷಿ ಎಲ್ಲ ಅವತ್ತು ನೈಟ್ ಆಯಿತು ನನಗೆ. ಹಾದ್ವಿಕ್ಗೆ ಅವ್ರ ಚಿಕ್ಕಪ್ಪ ಅಂದರೆ ತುಂಬ ಇಷ್ಟ. ಅವ್ರು UK ಹೋದ್ಮೇಲಂತೂ ತುಂಬ ಮಿಸ್ ಮಾಡ್ಕೊತಿದ್ದ. ಯಾಕೆಂದರೆ ಮನೇಲಿ ಎಲ್ಲರಿಗಿಂತ ಜಾಸ್ತಿ ಆಟ ಆಡಿದ್ದು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು, ಜಾಸ್ತಿ ಲವ್ ಮಾಡಿದ್ದು ಅದು ನನ್ನ ಮೈದಾ ಅಂತೂ ನಾನು ಬರ್ತಿದ್ದೀನಿ ಅಂತ ಯಾವುದೇ ಸಣ್ಣ ಕ್ಲೂನು ಕೊಟ್ಟಿರಲಿಲ್ಲ. ಹಾದ್ವಿಕ್ಗೆ ಕೇಕ್ ತೊಗೊಂಡು ಬಂದಿದ್ದೆ ನಮಗೆಲ್ಲ ದೊಡ್ಡ ಸರ್ಪ್ರೈಸ್ ಆಯಿತು. ನಾವು ಬರ್ಬೋದು ಅಂತ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಏನೋ ಗಿಫ್ಟ್ ಇದೆ ಅಂತ ಹೇಳಿದರು. ಬಾಗಿಲು ತೆಗೆದ್ರೆ ಇಷ್ಟು ದೊಡ್ಡ ಗಿಫ್ಟ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ದರ್ಶು ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಖುಷಿಗಿಂತ ಜಾಸ್ತಿ ಬೇಜಾರೇ ಆಯಿತು. ಪಾಪ ಬರಬೇಕಿತ್ತ ಅವನು ಅಷ್ಟೊಂದು ಖರ್ಚು ಮಾಡಿಕೊಂಡು ಅಂತ. ಯಾಕೆಂದರೆ ಅವನು ಇನ್ನೂ ಹೋಗಿ 4 ತಿಂಗಳು ಅಷ್ಟೇ ಆಗಿರೋದು. ಅಲ್ಲೋಗಿ ಪಾಪ ಅವನು ಓದ್ಕೊಂಡು ಕೆಲಸ ಮಾಡಿಕೊಂಡು ಅಷ್ಟು ಸೇವಿಂಗ್ಸ್ ಮಾಡಿಕೊಂಡು ಅಷ್ಟು ಬೇಗ ಬಂದಿದ್ದಾನೆ ಹಾದ್ವಿ ಬರ್ಡೇಗೋಸ್ಕರ. ನಾವೆಲ್ಲ ಕಾಯ್ತಾ ಇದ್ವಿ 12 ಗಂಟೆ ಆಗಲಿ ಹಾದ್ವಿಕ್ಗೆ ಕೇಕ್ ಕಟ್ ಮಾಡಿಸೋಣ ಅಂತ. ಅವ್ರ ಚಿಕ್ಕಪ್ಪನೇ ಹೇಳಿದ್ದು ಕೇಕ್ ಬರುತ್ತೆ, ಏನೋ ಗಿಫ್ಟ್ ಬರುತ್ತೆ ಅಂತ. ಅದಕ್ಕೆ 12 o'clockವರೆಗೂ ವೆಯ್ಟ್ ಮಾಡ್ತಿದ್ವಿ. ಆದರೆ ನಮ್ಮ ಮಾವ ಮಲ್ಕೊಂಬಿಟ್ಟಿದ್ರು. ಅವ್ರು ಸ್ವಲ್ಪ ಬೇಗ ಕೇಕ್ ಕಟ್ ಮಾಡೋ ಟೈಮ್ಗೆ ಎದ್ದು ಬರೋಣ ಅಂದ್ಬಿಟ್ಟು ಮಲ್ಕೊಂಡಿದ್ರು. ಇವಾಗ ನನ್ನ ಮೈದಾ ಬಂದು ಎಬ್ಬರಿಸ್ತಾ ಇದ್ದಾನೆ. ಆದರೆ ಅವ್ರಿಗೆ ಶಾಕು, ದರ್ಶುನ ಇಲ್ವಾ, ಯಾರೋ ನಾ ದರ್ಶು ಥರ ಬಂದಿದ್ದಾರಾ, ಸುಮ್ಮನೆ ನನಗೆ ರೇಗಿಸ್ತಾ ಇದ್ದಾರಾ ಅಂತ ಅವ್ರು ನೋಡ್ತಾನೇ ಇದ್ದರು. ಯಾರು ದರ್ಶುನ ನಿಜವಾಗ್ಲೂ ಬಂದಿದ್ಯಾ ಅಂತ ಕೇಳ್ತಾಯಿದ್ರು. ನನಗೆ ಅವ್ರಾಗಿ ಮಾಡಿದ್ದು ನೋಡಿ ಫುಲ್ ನಗು ಬರ್ತಿತ್ತು, ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಅವರು ಎದ್ದು ಬಂದು ಸ್ವಲ್ಪ ಹೊತ್ತು ಕೇಳಿದ್ರು. ಆಮೇಲೆ ನೀನೇನೋ ಯಾರನ್ನೋ ಕರೆಸ್ಬಿಟ್ಟು ದರ್ಶು ಅಂತ ಹೇಳಿಸ್ತಿದ್ಯಾ ಅಂದ್ಕೊಂಡೆ ನಿದ್ದೆಯಲ್ಲಿ, ನೋಡಿದ್ರೆ ದರ್ಶುನೇ ಬಂದಿದ್ದಾನೆ ಅಂತ. ನಮ್ಮ ಅತ್ತೆ ಮಾವ ಅಂತೂ ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ದರ್ಶುಗಂತೂ ಅಲ್ಲಿ ದೂರದ ದೇಶಕ್ಕೆ ಹೋದ್ಮೇಲೆ ಎಲ್ಲರನ್ನೂ ಮಿಸ್ ಮಾಡ್ಕೊಂಡಿದ್ದು, ಅವನಿಗೆ ತುಂಬ ಬೇಜಾರಾಗ್ತಿತ್ತಂತೆ. ಎಲ್ಲರೂ ಜಾಸ್ತಿ ನೆನಪಾಗ್ತಿದ್ರಂತೆ. ಅದಕ್ಕೇ ಯಾರಿಗೂ ಹೇಳಿಲ್ಲ ಕೇಳಲಿಲ್ಲ. ಫುಲ್ ಎಲ್ಲ ರೆಡಿ ಮಾಡಿಕೊಂಡು ಕಾಲೇಜ್ಗೆ ಮತ್ತು ಕೆಲಸಕ್ಕೆ ರಜಾ ತೊಗೊಂಡು ಏನೋ ಹೆಲ್ತ್ ಇಶ್ಯೂಸ್ ಇದೆ ಅಂತ ಸುಳ್ಳು ಹೇಳ್ಬಿಟ್ಟು ಪಾಪ ಅಲ್ಲಿಂದ ಬಂದಿದ್ದಾನೆ. ನಮಗಂತೂ ತುಂಬ ಖುಷಿ ಆಯಿತು. ಅವನು ಇಲ್ಲೇ ಎಲ್ಲೋ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಓದೋಕ್ಕೆ ಹೋಗಿರಲಿಲ್ಲ, ಅಷ್ಟು ದೂರ ಹೋಗಿದ್ದಿದ್ದು. ಪಾಪ ಅಷ್ಟು ಸೇವಿಂಗ್ಸ್ ಮಾಡಿಕೊಂಡು ನೋಡಲೇಬೇಕು ಅಂತ ಬಂದಿದ್ದಾನೆ. ಅಯ್ಯೋ, ಚಿಕ್ಕದಾಗ ಓಪನ್ ಮಾಡಿ ದೊಡ್ಡದಾಗ ತಿನ್ಕೊಂಬಿಡೋದು. ತಿನ್ಸು ಅದು ಬಾಯಿ ತುಂಬಾ ಇದೆ. ಅಲ್ಲಿ ಅವಳು ಕಾರ್ ಚೆನ್ನಾಗಿದ್ಯಾ, ಇಷ್ಟ ಆಯ್ತಾ? ನಾಳೆ ಶೆಲ್ ಹಾಕಿ ಫುಲ್ ಓಡಿಸೋಣ, ಫುಲ್ ರೋಡ್ಗೆ ಹೋಗು. ಶೆಲ್ ಇಲ್ಲ, ಶೆಲ್ ಹಾಕ್ಸ್ಬೇಕು, ಓಕೆನಾ? ಶೆಲ್ ಹಾಕಿ ಫುಲ್ ಓಡಿಸೋಣ. ಇಲ್ಲ ಆದ್ವಿಗ ನಾನು ಫಸ್ಟೇ ಹೇಳಿದಾಗೆ ಹಾದ್ವಿಕ್ ಬರ್ಡೇ ದಿನವೇ ಶಿವರಾತ್ರಿ ಬಂದಿತ್ತು. ಅದಕ್ಕೆ ಮನೇಲೆಲ್ಲ ಪೂಜೆ ಮಾಡಿಕೊಂಡು ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋದ್ವಿ. ಶಿವನ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಜನ ಕೂಡ ಇದ್ದರು. ನಾವು ಕ್ಯೂ ಅಲ್ಲಿ ಹೋಗದೆ ಡೈರೆಕ್ಟ್ ಎಂಟ್ರಿ ಆದ್ವಿ ದೇವಸ್ಥಾನದೊಳಗೆ. ಹಾದ್ವಿಕ್ ಬರ್ಡೇ ಸೆಲೆಬ್ರೇಷನ್ ಭಾನುವಾರ ಇದ್ದಿದ್ದರಿಂದ ಅವತ್ತು ಏನೂ ಮಾಡಲಿಲ್ಲ. ಮನೆಗೆ ಹೋಗಿ ತಿಂಡಿ ತಿಂದು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾದ್ವಿಕ್ಗೆ ಅವ್ರ ಚಿಕ್ಕಪ್ಪ ಏನು ಬೇಕು ಅಂತ ಕೇಳಿದ್ರು. ಅದಕ್ಕೆ ಅವನು ರಿಮೋಟ್ ಕಂಟ್ರೋಲ್ ಜೀಪ್ ಬೇಕು ಅಂತ ಕೇಳಿದ್ದ. ನಾನೆಲ್ಲೋ ಇಲ್ಲೇ ಆರ್ಡರ್ ಮಾಡ್ತಾರೆ ಮನೆಗೆ ಬರುತ್ತೆ ಅಂದ್ಕೊಂಡಿದ್ದೆ, ಆದರೆ ಅವರು ಅಲ್ಲಿಂದ ತರ್ತಾರೆ ಅಂದ್ಕೊಂಡಿರಲಿಲ್ಲ.
ಅದ್ವಿಕ್ಗೆ ಜೀಪ್ ನೋಡಿ ತುಂಬ ಖುಷಿ ಆಗೋಯ್ತು. ಅವನಿಗೆ ಫಸ್ಟು ಫ್ರೆಂಡ್ಸಿಗೆ ತೋರಿಸ್ಬೇಕು ಅಂತ ತುಂಬ ಹಠ ಮಾಡ್ದ. ಅದಕ್ಕೆ ಅವರಪ್ಪ ಕೆಳಗೆ ಕರ್ಕೊಂಡೋದ್ರು ಫ್ರೆಂಡ್ಸಿಗೆ ತೋರ್ಸೋಣ ಅಂತ. ಅಳ್ತಾ ಇದ್ದಾನೆ ಇವಾಗ, ನಾನು ಓಡಿಸ್ಬೇಕು, ಅಪ್ಪ ಓಡಿಸ್ತಾ ಇದ್ದಾರೆ ಅಂತ. ಸ್ನೂಫಿ ಸಮ್ಮರ್ ಅಲ್ವಾ, ಸ್ವಲ್ಪ ಈ ಥರ ಆಗ್ಬಿಟ್ಟಿದೆ. ಅದಕ್ಕೆ ಕಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಹಾಸ್ಪಿಟಲ್ಗೆ ತೋರಿಸೋಣ ಅಂತ. ಅವಳಿಗೆ ವಯಸ್ಸಾಗಿದೆ ಅಲ್ವಾ, ಇವಾಗ ಸಮ್ಮರ್ ಬೇರೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಹೋಗೋಣ ಸ್ನೂಫಿ. ಬರಲ್ವಾ? ಇಷ್ಟ ಇಲ್ವಾ ನಿನಗೆ? ಬಾ ಇಳಿ. ಸ್ನೂಫಿ ಅಲ್ಬೇಡ, ಸುಮ್ಮನಿರು. ಇಲ್ಲೇ ಇದ್ದೀನಿ ಕುಚ್ಚು. ಆಯ್ತು, ಸಮಾಧಾನ. ಸ್ನೂಫಿಗೆ ಕಟ್ಟಿಂಗು ಮತ್ತು ನೇಲ್ಸ್ ಕಟ್ ಮಾಡಿಸ್ದೆ ಬ್ರಿಗೇಡ್ ಪೆಟ್ ಶಾಪಲ್ಲಿ. ಇದು JP ನಗರಲ್ಲಿ ಇರೋದು. ಸುನಿಲ್ ಫ್ರೆಂಡೇ ಮಾಡ್ತಿರೋದು, ಅಲ್ಲೇ ಕರ್ಕೊಂಡು ಹೋಗಿದ್ದೆ. ಮುಂಚೆ ಆಗಿದ್ದರೆ ನಾನು ಮೈದಾ ಕರ್ಕೊಂಡು ಹೋಗ್ತಿದ್ರು ಸ್ನೂಫಿನ. ಇವಾಗ ಅವರು ಹೋಗೋದಕ್ಕಾಗಲ್ಲ ಅಲ್ವಾ, ಅದಕ್ಕೆ ನಾನೇ ಬಂದಿದ್ದೆ. ಸ್ನೂಫಿನ ಮನೆಗೆ ಬಿಟ್ಬಿಟ್ಟು ನೆಕ್ಸ್ಟ್ ಹಾದ್ವಿ ಕಟ್ಟಿಂಗ್ ಕರ್ಕೊಂಬಂದೆ. ಆವಾಗಲೇ ಒಂದು ಬರ್ಡೇ ಇದ್ದಿದ್ದರಿಂದ ಸ್ವಲ್ಪ ಸ್ಟೈಲಾಗಿ ಕಟ್ ಮಾಡಿ ಅಂದ್ಬಿಟ್ಟು ಕಟ್ ಮಾಡಿಸಿದ್ದೀನಿ. ಗೊತ್ತಿಲ್ಲ ಚೆನ್ನಾಗಿ ಕಾಣಿಸ್ತಿದ್ಯೋ ಇಲ್ವೋ ಅಂತ. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.